ನೋಡಿ, ಈಗ ಹಲವು ರೋಚಕವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದೆ. ನೋಡಿ, ಈಗ ಆ ಅರಣ್ಯ ಭೂಮಿ ಆಗಿರ್ಬೋದು, ಅದರ ಜೊತೆಗೆ ಆ ನದಿಯ ಸುತ್ತಮುತ್ತಲೂ ಕೂಡ ಈಗ ಸ್ವಚ್ಛತಾ ಕಾರ್ಯ ಶುರುವಾಗುತ್ತೆ. ನೇತ್ರಾವತಿ ಸುತ್ತ ಸ್ವಚ್ಛತಾ ಕಾರ್ಯ, ನದಿ ತೀರದಲ್ಲಿ ಶವಗಳು ಪತ್ತೆ. ನೋಡಿ, ಒಂದೊಂದೇ ನಿಮಗೆ AI ಚಿತ್ರದ ಮೂಲಕ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಅಂದರೆ ಏನು ಆಗಬಹುದು, ಈ ಇಡೀ ಪ್ರಕರಣದ ಒಂದು ರೋಚಕ ಘಟ್ಟ ಅಂತ ಹೇಳ್ಬೋದು. ಮೊದಲನೇದು, ನೇತ್ರಾವತಿಯ ಸುತ್ತ ಸ್ವಚ್ಛತಾ ಕಾರ್ಯ ಆಗುತ್ತೆ. ನೋಡಿ, ಈಗ ಸಹಜವಾಗಿಯೇ ಸ್ವಚ್ಛತೆಯನ್ನು ಮಾಡಬೇಕಾಗತ್ತೆ, ಗಿಡಗಂಟೆ ಎಲ್ಲ ಬೆಳೆದುಕೊಂಡಿರುತ್ತೆ. ಆಮೇಲೆ ನದಿ ತೀರದಲ್ಲಿ ಶವಗಳು ಪತ್ತೆ ಆಗುತ್ತೆ. ಅದು ಗೊತ್ತಿಲ್ಲ ಯಾರ್ದು ಅಂತೇಳಿ. ನದಿಯ ತೀರದಲ್ಲಿ ಶವಗಳು ಪತ್ತೆ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನೋಡಿ, ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀವಿ. ಶವಗಳ ರಹಸ್ಯ ವಿಲೇವಾರಿಗೆ ಸೂಚನೆಯನ್ನು ಕೊಡಲಾಗುತ್ತೆ. ಅಂದರೆ ಶವಗಳನ್ನು ವಿಲೇವಾರಿ ಮಾಡಬೇಕಲ್ವಾ, ಅದು ಎಲ್ಲಿ ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ಸೂಚನೆ ಕೂಡ ಬರುತ್ತೆ. ನಿರಾಕರಿಸಿದಾಗ ಥಳಿತ, ಅಂದರೆ ನಿರಾಕರಿಸ್ತಾರೆ, ಆಗ ಆತನನ್ನು ಹೊಡೆಯಲಾಗುತ್ತೆ, ಜೀವ ಬೆದರಿಕೆ ಕೂಡ ಹಾಕಲಾಗುತ್ತೆ. ಅಂದರೆ ಆ ಒಂದು ಶವ ವಿಲೇವಾರಿ ಮಾಡಲ್ಲ ಅಂತ ಹೇಳಿದಾಗ ಅವನು, ಈ ಹಿಂದಿನ ಕಾರ್ಮಿಕ ನಿಗೂಢವಾಗಿ ಸಾವನ್ನಪ್ತಾನೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿಗೆ ಆತ ಶವವನ್ನು ಹೂಳಲ್ಲ ಅಂತ ಹೇಳಿದ, ಅದಾದ್ಮೇಲೆ ಅವನು ಥಳಿಸ್ತಾರೆ, ಅದಾದ್ಮೇಲೆ ಅವನು ನಿಗೂಢವಾಗಿ ಸಾವನ್ನಪ್ತಾನೆ. ಅಪ್ರಾಪ್ತರು ಮತ್ತು ಮಹಿಳೆಯರ ಶವಗಳು ಹೂತು ಹಾಕಿದ್ದಾರೆ. ಅದರಲ್ಲೂ ಆ ಮಹಿಳೆಯರನ್ನ ಅದು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನಮಗೆ. ಹಲವಾರು ಕಡೆ ಶವಗಳನ್ನು ಹೂತಿದ್ದೇನೆ, ಆ ವ್ಯಕ್ತಿ ಹೇಳಿದ್ದಿದ್ದು. ಹಲವಾರು ಕಡೆಗೆ, ಅಂದರೆ ಅರಣ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾನೇ ಎತ್ಕೊಂಡು ಹೋಗಿ ಹೂತಿದ್ದೇನೆ. ಡೀಸೆಲ್ ಬಳಸಿ ಕೆಲವು ಶವಗಳನ್ನು ಸುಟ್ಟು ಹಾಕಿದ್ದೇನೆ. ನೋಡಿ, ಸುಟ್ಟು ಹಾಕಿದ್ದೇನೆ ಅಂತ ಆ ಅನಾಮಧೇಯ ಅಥವಾ ಅನಾಮಿಕ ವ್ಯಕ್ತಿ ಹೇಳಿದ್ದು. ಶವ ಹೂತಿಟ್ಟ ಸ್ಥಳ ತೋರಿಸೋಕೆ ನಾನು ರೆಡಿಯಾಗಿದ್ದೇನೆ. ನಾನು ಎಲ್ಲೆಲ್ಲಿ ಶವಗಳನ್ನು ಹೂತಿದ್ದೇನೋ ಅದೆಲ್ಲವನ್ನು ಕೂಡ ನಾನು ತೋರಿಸಲಿಕ್ಕೆ ರೆಡಿಯಾಗಿದ್ದೇನೆ. ನೋಡಿ, ರಕ್ಷಣೆ ದೊರೆತರೆ ಹೆಸರು ಬಹಿರಂಗ ನಾನು ಮಾಡ್ತೇನೆ. ಇದು ಈಗ ಅನಾಮಿಕ ವ್ಯಕ್ತಿ ಏನು ಹೇಳ್ಕೊಂಡು ಬಂದಿದ್ದಾನೆ. ನಾನು ಅಷ್ಟು ಶವಗಳನ್ನು ಹೂತಿದ್ದೇನೆ, ಆ ವಿಚಾರವನ್ನು ನಾನು ಹೇಳಕ್ಕೆ ರೆಡಿ ಇದ್ದೇನೆ, ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಈಗಾಗಲೇ ಆತನಿಗೆ ರಕ್ಷಣೆ ಕೂಡ ಕೊಡಲಾಗಿದೆ. ಮೊದಲು ಏನೇನೆಲ್ಲ ಆಯಿತು ಅಂಥೇಳಿ ಆತನನ್ನು ಕೆಲಸಕ್ಕೆ ಇಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಆತನಿಗೆ ಏನು ಜವಾಬ್ದಾರಿ ಕೊಟ್ಟಿದ್ರು, ಅದಾದಮೇಲೆ ಶವಗಳನ್ನು ಆತನಿಗೆ ಹೂತು ಹಾಕಕ್ಕೆ ಹೇಳಿದ್ದು, ಅದಾದಮೇಲೆ ಒಬ್ಬ ನಿರಾಕರಿಸಿದ್ದು, ಆ ಕಾರ್ಮಿಕನ ಹೊಡೆದಿದ್ದು, ಅದಾದಮೇಲೆ ಆ ಜಾಗಕ್ಕೆ ಇನ್ನೊಬ್ಬ ಬಂದಿದ್ದು, ಅದಾದ ನಂತರದಲ್ಲಿ ಆತನಿಗೆ ಪಾಪ ಪ್ರಜ್ಞೆ ಕಾಡಿದ್ದು, ನಂತರ ಅವನು ಅಲ್ಲಿಂದ ಅಬ್ಸ್ಕ್ಯಾಂಡ್ ಆಗಿದ್ದು, ಆತ ನಿಗೂಢವಾಗ್ತಾನೆ, ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾನೆ ಜೀವ ಭಯಕ್ಕೋಸ್ಕರ. ಇನ್ನು ಮರೆಯಲಾಗದಂಥ ಕೆಲವೊಂದಿಷ್ಟು ಘಟನೆಗಳು ನೋಡ್ತಾ ಹೋಗೋಣ. ಆ ಘಟನೆಗಳು ಯಾವ್ಯಾವುದು ಅಂಥೇಳಿ. ಘಟನೆ ನಂಬರ್ 1, ಬಹಳವಾಗಿ ಕಾಡಿದ್ದು 2010 ಘಟನೆ. 2010 ಹೇಳ್ತಾ ಇದ್ದೀವಿ. ಕಲ್ಲೇರಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್, ಆ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಒಂದು ಶವವನ್ನು ಹೊಳಿತು. 12 ರಿಂದ 15 ವರ್ಷದ ಬಾಲಕಿಯ ಶವ ಅದು. ಲೈಂಗಿಕ ಅಕ್ರಮದ ಕುರುಹುಗಳು ಅಲ್ಲಿ ಪತ್ತೆ ಆಗುತ್ತೆ. ಆ ಅಪ್ರಾಪ್ತಿಯ ದೇಹದಲ್ಲಿ ಕತ್ತು ಹಿಸುಕಿರುವಂತಹ ಗುರುತುಗಳು ಕೂಡ ಅಲ್ಲಿ ಪತ್ತೆ ಆಗುತ್ತೆ. ಶಾಲಾ ಬ್ಯಾಗ್ ಜೊತೆಗೆ ಹೂತು ಹಾಕ್ಬಿಟ್ಟೆ. ನೋಡಿ, ಇದು ಘಟನೆ ನಂಬರ್ 1. ಮರೆಯಲಾಗದಂತಹ ಕಹಿ ಘಟನೆಗಳಿದು. ಆ ಅನಾಮಿಕ ವ್ಯಕ್ತಿಯ ಪ್ರಕಾರ 2010 ಘಟನೆ, ಕಲ್ಲೇರಿಯಲ್ಲಾಗಿದ್ದು ಪೆಟ್ರೋಲ್ ಬಂಕು, ಆ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಒಂದು ಶವವನ್ನು ಹೂತಾಕಿದೆ. ಅದು ಅಪ್ರಾಪ್ತದಾಗಿತ್ತು. ಆಕೆಯನ್ನು ರೇಪ್ ಮಾಡಲಾಗಿದೆ, ಆ ರೀತಿ ಬಳಸಿಕೊಳ್ಳಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಕೂಡ ಇದ್ದವು. ಶಾಲಾ ಬ್ಯಾಗ್ ಜೊತೆ ಆ ಅಪ್ರಾಪ್ತೆಯನ್ನು, ಆ ಬಾಲಕಿಯನ್ನು ನಾನು ಹೂತು ಹಾಕಿದೆ. ಘಟನೆ ನಂಬರ್ 1 ಇದು. 2010 ಆಗಿರುವಂತಹ ಘಟನೆ. ನಿಜಕ್ಕೂ ಒಂದು ರೀತಿ ರೋಚಕತೆ ಇದರಲ್ಲಿ ಕಾಣಿಸ್ತಾ ಇದೆ. ನಿಮಗೆಲ್ರಿಗೂ ಕೂಡ ಅನ್ನಿಸ್ತಾ ಇರಬಹುದು, ನೀವೊಂದು ಇಮ್ಯಾಜಿನೇಷನ್ಗೆ ಹೋಗ್ತಾ ಇರ್ಬೋದು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವು ನೋಡಿರ್ತೀರಿ. ಹಾಗಾಗಿನೇ ಇದು ಅಪ್ರಾಪ್ತ ಬಾಲಕಿಯನ್ನು
ಬ್ಯಾಗ್ ಸಮೇತ, ಸ್ಕೂಲ್ ಬ್ಯಾಗ್ ಸಮೇತವಾಗಿ ಹೂತು ಹಾಕಿದ್ದು ಅನ್ನೋದು ಘಟನೆ ನಂಬರ್ 1. ಇನ್ನು ಘಟನೆ ನಂಬರ್ 2, ಅದು ಅಪ್ರಾಪ್ತ ಬಾಲಕಿ ಆಯಿತು. ಘಟನೆ ನಂಬರ್ 2, 20ರ ಹರೆಯದ ಮಹಿಳೆಯ ಮೃತದೇಹ. ಆಸಿಡ್ನಿಂದ ಮುಖವನ್ನು ಸುಡ್ತಾರೆ ನೋಡಿ. ಆಸಿಡ್ನಿಂದ ಆಕೆ ಮುಖವನ್ನು ಸುಡಲಾಗಿತ್ತು. ದಿನಪತ್ರಿಕೆಯಿಂದ ದೇಹ ಮುಚ್ಚಲಾಗಿತ್ತು. ಪೇಪರ್ಗಳಿಂದ ದೇಹವನ್ನು ಮುಚ್ಚಿದ್ರು. ಆ ಮಹಿಳೆಯ ದೇಹ ಸುಡೋಕೆ ನಂಗೆ ಹೇಳಿದರು. ಘಟನೆ ನಂಬರ್ 2 ಇದು. 20ರ ಹರೆಯದ ಒಬ್ಬ ಮಹಿಳೆ ಆಸಿಡ್ನಿಂದ ಮುಖ ಸುಟ್ಟಿರ್ತಾರೆ. ಪೇಪರ್ಗಳಿಂದ ಮುಖ ಅಂದರೆ ಇಡೀ ದೇಹವನ್ನು ಮುಚ್ಚಿರ್ತಾರೆ. ಅಂದರೆ ಆ ಮಹಿಳೆಯ ದೇಹವನ್ನು ಸುಡೋಕೆ ಹೇಳ್ತಾರೆ ಅಂತ ನೋಡಿ. ಇವೆಲ್ಲ ಘಟನೆಗಳು. ಆ ವ್ಯಕ್ತಿ ಏನಿದ್ದಾನೆ ಆತ ಹೂತು ಹಾಕಿದ್ದೇನಂತ ಏನು ಹೇಳ್ತಾ ಇದ್ದಾನೆ, ಇದೆಲ್ಲದಕ್ಕೂ ಕೂಡ ರೋಚಕವಾದಂಥ ತಿರುವುಗಳನ್ನು ಕೊಡ್ತಾ ಇದೆ. ಇನ್ನು ಘಟನೆ ನಂಬರ್ 3, ಬಡ ನಿರ್ಗತಿಕ ಪುರುಷರ ಹತ್ಯೆಗಳು. ನನ್ನ ಸಮ್ಮುಖದಲ್ಲೇ ಭಿಕ್ಷುಕರ ಕೊಲೆ ಆಯಿತು. ಕೊಠಡಿಯ ಕುರ್ಚಿಗಳಿಗೆ ಕಟ್ಟಿ ಹತ್ಯೆ ಮಾಡಿದ್ರು. ಟವಲ್ ಬಳಸಿ ಉಸಿರುಗಡಿಸಿ ಕೊಲೆ ಮಾಡಿದ್ರು. ಕಾಡಿನಲ್ಲಿ ಭಿಕ್ಷುಕರ ಶವಗಳ ಸಂಸ್ಕಾರವನ್ನು ನಾನು ಮಾಡಿದೆ ಅಂತ ಈಗ ಆ ಅನಾಮಿಕ ವ್ಯಕ್ತಿ ಹೇಳಿಕೊಂಡಿರೋದು ಕೂಡ ನಮಗೆ ಗೊತ್ತೇ ಇದೆ. ಹಾಗಾಗಿನೇ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ತಿರುವು ಪಡೆದುಕೊಳ್ಳುತ್ತೆ, ಯಾವ ಟಿಸ್ಟನ್ನು ಇದು ಮುಂದೆ ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್, ಪರಮೇಶ್ವರರು ಕೂಡ SIT ರಚನೆ ಮಾಡಿದ್ರ ಬಗ್ಗೆ, ಮತ್ತು ಯಡಿಯೂರಪ್ಪನವರು ಹೇಳಿದ್ದಾರೆ ಇಲ್ಲಿ ಏನು ತಪ್ಪೇ ಆಗಿಲ್ಲ ಅಂತ. ಅಂದರೆ ರಾಜಕೀಯ ಆಯಾಮವನ್ನು ಪಡೆದುಕೊಂಡೇ ಇದು. ಅಂದರೆ ಧಾರ್ಮಿಕವಾಗಿ ಧಕ್ಕೆ ತರೋದಕ್ಕೆ ಸರ್ಕಾರ ಈ ರೀತಿ SIT ಕೊಟ್ಟಿದೆ ಅಂತ BJP ನಾಯಕರು ವಾದವನ್ನು ಮಾಡ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಟಕ್ಕರ್ ಕೊಡ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದವರು? ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು, ಏನೂ ಇಲ್ಲ ಅಂಥೇಳಿ ಇಡೀ ನೋಡಪ್ಪ, ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದರೆ SIT ಫಾರ್ಮ್ ಆಗಿರೋ ವಿಚಾರ ತಿಳಿಸಿದ್ದೀನಿ. ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಗಮನಕ್ಕೂ ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ, ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. ನೋಡಪ್ಪ, ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ. ಅದು ತಪ್ಪು. ನಾನು ಕೂಡ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ನಲ್ಲಿ ಅದಾಗ ನೋಡ್ತಾ ಇರ್ತೇನೆ. ಅನೇಕ ವಿಚಾರಗಳನ್ನ ಇದು ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ಸೊ ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬರಲಿ ಬರ್ತದೆ. ಹೀಗಾಗಿ ಯಾರ ಮೇಲೂ ಕೂಡ ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ. ಧರ್ಮಸ್ಥಳ ಗ್ರಾಮದ ಆ ರಹಸ್ಯ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಸಂಚಲನ ಕಾರಣ ಆಗ್ತಾ ಇದೆ. SIT ಕೂಡ ರಚನೆ ಆಗಿದೆ. ಆ ರೋಚಕವಾದಂತಹ ಸತ್ಯಗಳು ಹೊರ ಬರ್ತಾವೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಬಹುತೇಕರಿದ್ದಾರೆ. ಹಾಗಾಗಿನೇ ಈ ಕ್ಷಣದ ತಿರುವುಗಳನ್ನು ನೋಡ್ತಾ ಇದ್ರೆ ಆ ಅನಾಮಿಕ ವ್ಯಕ್ತಿ ಹೇಳಿರುವಂತಹ ಕೆಲವೊಂದಿಷ್ಟು ಸ್ವಾರಸ್ಯಕರ ಇತಿಹಾಸ ಜೊತೆಗೆ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಮಹತ್ವದ ನಿರ್ಧಾರ ಯಾವ ರೀತಿ ಚರ್ಚೆ ಆಗುತ್ತಾ ಇದೆ ಅಂತ. ಪ್ರಭು, ಹೌದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೆದಿದೆ. ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆ ಏನೋ ಒಂದು ತನಿಖೆಯನ್ನ ಮಾಡ್ತಾ ಇದ್ರು, ಅದೀಗ SITಗೆ ವರ್ಗಾವಣೆ ಆಗಿರುವಂತದ್ದು. ಬಹಳ ಒಂದು ಒತ್ತಡದ ನಡುವೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಪಾರದರ್ಶಕವಾಗಿ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯ ಆಕ್ರೋಶ ಆಗ್ರಹಗಳಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಈಗ
ಉನ್ನತ ಪೊಲೀಸ್ ಅಧಿಕಾರಿಗಳ ಒಂದು SIT ತಂಡವನ್ನ ಕೂಡ ರಚನೆ ಮಾಡಿರುವಂತದ್ದು. DG ಅವರ ನೇತೃತ್ವದಲ್ಲಿ ಸುಮಾರು 4 ಜನ IPS ಅಧಿಕಾರಿಗಳು ನುರಿತರು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಲಿಕ್ಕಿದ್ದಾರೆ. ಸೊ SIT ಟೀಮ್ ಕೂಡ ಫಾರ್ಮ್ ಆಗ್ತಾ ಇದೆ. ಬೇರೆ ಬೇರೆ ಅಧಿಕಾರಿಗಳು, ಪ್ರಮುಖವಾಗಿ DYSP ಆಗಿರ್ಬೋದು, ಇನ್ಸ್ಪೆಕ್ಟರ್, PSI, ASI ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಿಕೊಳ್ಳಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಸೇರಿದಂತೆ ಒಂದಿಷ್ಟು ಬೆಂಗಳೂರಿನ ಒಂದಿಷ್ಟು ಪೊಲೀಸರು ಕೂಡ ಈ ಒಂದು ಟೀಮ್ ನಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ. ಒಟ್ಟು 4 ಟೀಮ್ಗಳನ್ನ SIT ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಈಗಾಗಲೇ ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ ಒಂದು ಕಳೆಬರದ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಬಂದು FSL ಗೆ ಕೊಟ್ಟಿದ್ದಾನೆ. ಪೊಲೀಸರ ಅಧೀನದಲ್ಲಿ ಆ ಸ್ಯಾಂಪಲ್ ಇದೆ. ಸೊ ಇಲ್ಲಿಂದ ಪ್ರಕರಣದ ತನಿಖೆ ಅನ್ನುವಂಥದ್ದು ಆರಂಭವಾಗುತ್ತೆ. SIT ಅಧಿಕಾರಿಗಳ ಮುಂದೆ ಕೂಡ ಒಂದು ದೊಡ್ಡ ಸವಾಲಿದೆ ಪ್ರಭು. ಯಾಕಂದ್ರೆ ಒಂದಲ್ಲ ಎರಡಲ್ಲ ಸುಮಾರು 100 ಶವಗಳು, ಅದು ಧರ್ಮಸ್ಥಳದ ಕಾಡಿನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಒಂದು ರೀತಿ 5 ರಿಂದ 7 ಸಾವಿರ ಹೆಕ್ಟೇರ್ ಕಾಡು, ದಟ್ಟವಾದ ಕಾನನ, ರಿಸರ್ವ್ ಫಾರೆಸ್ಟ್. ಈ ಕಾಡಿನಲ್ಲಿ ನಾನು ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಆ ಜಾಗ ಕೂಡ ನಂಗೆ ಗೊತ್ತಿದೆ, ಆ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ಅಗದ್ರೆ ಸಾಕು ಅನ್ನುವಂಥ ರೀತಿಯಲ್ಲಿ. ಆದ್ರೆ ಆ ಒಂದು ಜಾಗಗಳನ್ನು ಹುಡುಕುವಂಥದ್ದು ಅಷ್ಟು ಸುಲಭನಾ? ಈ ಕಾಡುಗಳನ್ನು ನೋಡಿದ ಸಂದರ್ಭ ಅಷ್ಟು ಸುಲಭದ ಮಾತು ಅಲ್ಲ ಅದು ಅನ್ನುವಂಥದ್ದು ಕೂಡ ಗಮನಕ್ಕೆ ಬರುತ್ತೆ. ಮತ್ತು ಇನ್ ಕೇಸ್ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರು ಕೂಡ SIT ಮುಂದೆ ಸಾಕಷ್ಟು ಚಾಲೆಂಜಸ್ಗಳು ಇದೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆಯ ಪ್ರಕರಣ ಅಲ್ಲ, ಸರಿಸುಮಾರು 20 ವರ್ಷಗಳ ಹಿಂದಿನ ಪ್ರಕರಣ. ಇನ್ ಕೇಸ್ ಅಸ್ಥಿಪಂಜರ ಸಿಕ್ಕಿದ್ರೆ ಆ ತನಿಖೆ ಯಾವ ತರ ಸಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಈ ಹಿಂದೆ ಆದರೆ 10-20 ವರ್ಷಗಳ ಹಿಂದೆ ಯಾರಾದರೂ ಮಿಸ್ಸಿಂಗ್ ಆಗಿದಾರಾ, ಯಾರಾದ್ರೂ ಅಸಹಜ ಸಾವುಗಳಾಗಿದ್ಯಾ? ಇನ್ ಕೇಸ್ ಅಸಹಜ ಸಾವು ಆಗಿದ್ರು ಕೂಡ ಅದರ ಬಗ್ಗೆ ದಾಖಲೆಗಳನ್ನ ಮಾಡಿ ಆ ಸ್ಥಳದಲ್ಲಿ ಹೂತು ಹಾಕಲಾಗಿತ್ತಾ? ಸೊ ಈ ಎಲ್ಲ ದಾಖಲೆಗಳನ್ನ SIT ಅಧಿಕಾರಿಗಳು ಕೆದಕಬೇಕಾಗುತ್ತೆ, ತಡಕಾಡಬೇಕಾಗುತ್ತೆ, ಹುಡುಕ್ಬೇಕಾಗುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಎಲ್ಲವೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಧೀನದಲ್ಲೇ ಇತ್ತು. ಹಾಗಾಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಗಮನದಲ್ಲಿ ಇಟ್ಟುಕೊಂಡು ಅಲ್ಲಿನ ದಾಖಲೆಗಳನ್ನ ಪರಿಶೀಲಿಸಿ ಯಾವುದೆಲ್ಲ ಶವವನ್ನ ಹೂಳಲ್ಪಟ್ಟಿದೆಯೋ ಅದರಲ್ಲಿ ಅಪರಿಚಿತ ಶವ ಯಾವುದು, ಅಸಹಜವಾಗಿ ಸಾವನ್ನಪ್ಪಿದಂತಹ ಶವಗಳು ಯಾವುದು, ಯಾವೆಲ್ಲ ಶವಗಳಿಗೆ ಹೂಳಿದಕ್ಕೆ ದಾಖಲೆಗಳು ಇಲ್ಲ, ಈ ಎಲ್ಲವನ್ನ ಕೂಡ ಅವರು ಕೆದಕಬೇಕಾಗುತ್ತೆ. ಹಾಗಾಗಿ ಒಂದಲ್ಲ ಎರಡಲ್ಲ ಸುಮಾರು 4 ತಂಡಗಳನ್ನ ರಚನೆ ಮಾಡುವಂತ ಒಂದು ಸಾಧ್ಯತೆಗಳು ಇದೆ. ಆ 4 ತಂಡಗಳಿಗೆ ಹೀಗೆ ಬೇರೆ 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 ರೀತಿಯ ಒಂದು ಜವಾಬ್ದಾರಿಗಳನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈಗ ಏನೊಬ್ಬ ಆರೋಪಿ ಬಂದಿದ್ದಾನೆ, ನಾನು ಸಾಕ್ಷಿದಾರ ಬಂದಿದ್ದಾನೆ, ನಾನು ಶರಣಾಗ್ತೀನಿ ಅಂತ ಹೇಳಿದ್ದಾನೆ. ಒಂದು ಅಸ್ಥಿಪಂಜರದ ಸ್ಯಾಂಪಲ್ ಅನ್ನ ಕೂಡ ಆತ ತೆಗೆದುಕೊಂಡು ಬಂದಿದ್ದಾನೆ. ಇವನು ತೆಗೆದುಕೊಂಡು ಬಂದಿರುವಂತ ಆ ಸ್ಯಾಂಪಲ್ ಏನಿದೆ ಅದು ಮಣ್ಣಿನಿಂದಲೇ ತೆಗೆದಿರುವಂತ ಒಂದು ಅಸ್ಥಿಪಂಜರನ. ಹೀಗೆ ಈ ಆಯಾಮಗಳಲ್ಲೆಲ್ಲ ತನಿಖೆಗಳು ನಡೆಯುತ್ತೆ. ಮತ್ತು ಅದು ಯಾರದ್ದು ಕಳೆ ಬರಹ, ಅದು ಹೂತಿದಂತ ಸಮಯದಲ್ಲಿ ಯಾರಾದ್ರೂ ನಾಪತ್ತೆ ಆಗಿದ್ರ, ಕೇಸ್ ಏನಾದ್ರೂ ಫೈಲ್ ಆಗಿದ್ಯಾ, ಹೀಗೆ 10 ಹಲವು ಆಂಗಲ್ ನಲ್ಲಿ SIT ಅವರು ತನಿಖೆಯನ್ನ ಆರಂಭ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಈ ಬಾರಿ ಆದ್ರೂ ನ್ಯಾಯ ಸಿಗುತ್ತೆ ಅನ್ನುವಂತ ರೀತಿಯಲ್ಲಿ ಜನರು, ಹೋರಾಟಗಾರರು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.